ಅಮ್ಮ, ಅಮ್ಮ, ಯಾಕಮ್ಮ ನಮ್ಮ ಮನೆ ವಸ್ತುಗಳನ್ನು ಈ ರೀತಿ ಹೊರಗೆ ತೆಗೆದು ಬಿಸಾಕಿದ್ದಾರೆ? ಇವರೆಲ್ಲ ಯಾರಮ್ಮ? ಏನ್ ನಡೀತಮ್ಮ? ಚಾಂದಿನಿ, ನಿಮ್ ತಂದೆ ಇವ್ರ ಜೊತೆ ಸ್ವಲ್ಪ ಹಣವನ್ನು ಸಾಲವಾಗಿ ತಗೊಂಡಿದ್ದಾರೆ. ಹಾಗೆ ತಗೊಂಡು ಅವ್ರು ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು. ಆ ಹಣ ತಿರುಗಿಸಿ ಕೊಟ್ಟಿಲ್ಲ ಅಂತ ಇವರು ನಮ್ಮ ಮನೇನ ತಗೊಳ್ತಿದ್ದಾರಮ್ಮ. ಅಂಕಲ್, ಅಂಕಲ್, ಇದು ನಮ್ ತಂದೆ ಕಟ್ಟಿರುವ ಮನೆ. ನಮ್ ತಂದೆ ನೆನಪಿಗೋಸ್ಕರ ನಾವ್ ಈ ಮನೆಯಲ್ಲಿ ಇರ್ಬೇಕು. ನಾನು ಹೇಗಾದ್ರೂ ಮಾಡಿ ನಿಮ್ ಸಾಲ ತೀರಿಸ್ತೀನಿ. ಈ ಮನೆನ ನಮ್ಗೆ ಕೊಡಿ. ಏನು? ನೀನು ಸಾಲ ತೀರಿಸ್ತೀಯಾ? ಹೇಗೆ ತೀರಿಸ್ತೀಯಾ? ನಾನು ಕಷ್ಟಪಟ್ಟು ಓದಿ ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಆ ಸಂಬಳದಿಂದ ನಿಮ್ ಸಾಲನ ತೀರಿಸ್ತೀನಿ. ಏನು? ನೀನು ಬೆಳೆದು ದೊಡ್ಡವಳಾಗಿ ಆ ನಂತರ ಕೆಲಸಕ್ಕೆ ಸೇರ್ಕೊಂಡು ಅದರಲ್ಲಿ ಬರುವ ಸಂಬಳದಲ್ಲಿ ಸಾಲ ತೀರಿಸ್ತೀಯಾ? ಅದುವರೆಗೆ ನಾವು ಕಾಯ್ಬೇಕಾ? ಕತೆ ಚೆನ್ನಾಗಿದೆ. ನೀನೋಗಿ ನಿಮ್ಮಮ್ಮನ್ಗೆ ಹೇಳು. ಏಯ್, ಬೇಗ ಬೇಗ ತೆಗ್ದಾಕ್ರೋ. ಅಮ್ಮ, ನೀನಾದ್ರೂ ಅವ್ರ ಜೊತೆ ಹೇಳಮ್ಮ. ನಮಗೆ ಅಂತ ಇರೋದು ಇದು ಒಂದೇ ಒಂದು ಮನೆ. ಚಾಂದಿನಿ, ಅವರ ಮನೆ ಸಾಲನ ನಮ್ಮಿಂದ ತೀರ್ಸ್ಲಿಕ್ಕೆ ಆಗಿಲ್ಲ. ಬಾಮ್ಮ, ಯಾವ್ದಾದ್ರೂ ಒಂದು ಮರದ ಕೆಳಗೆ ಜೀವನ ಮಾಡೋಣ. ಚಾಂದಿನಿ ಮಾತ್ರ ಅಲ್ಲಿಂದ ಎದ್ದೇಳದೆ ಅಲ್ಲೇ ಕೂತ್ಕೊಂಡು ಅಳ್ತಾ ಇದ್ಲು. ಆಗ ಚಾಂದಿನಿಯಮ್ಮ ಚಾಂದಿನಿಯನ್ನು ಅಲ್ಲಿಂದ ಹೇಳ್ಕೊಂಡು ಆ ಕಡೆ ಎಲ್ಲಾದ್ರೂ ದೂರ ಹೋಗೋಣ ಅಂತ ಕರ್ಕೊಂಡೋದ್ರು. ಆ ನಂತರ ನದಿಯ ತೀರದಲ್ಲಿರುವ ಒಂದು ದೊಡ್ಡ ಮರದ ಕೆಳಗೆ ತಮ್ಮ ಜೀವನವನ್ನು ಆರಂಭಿಸಿದ್ರು. ಚಾಂದಿನಿ, ನಾನು ಆ ಕಾಡಿಗೆ ಹೋಗಿ ಅಲ್ಲಿ ನಿನ್ಗೆ ತಿನ್ಲಿಕ್ಕೆ ಹಣ್ಣು ಹಂಪಲುಗಳು ಏನಾದ್ರೂ ಸಿಗುತ್ತಾ ಅಂತ ನೋಡ್ಕೊಂಡ್ ಬರ್ತೀನಿ. ಅಮ್ಮ, ನಿಮ್ ಜೊತೆ ನಾನು ಕೂಡ ಬರ್ತೀನಿ. ನನ್ನ ಕೂಡ ಕರ್ಕೊಂಡೋಗಿ ಅಮ್ಮ. ಚಾಂದಿನಿ, ಅದು ಕಾಡು. ಅಲ್ಲಿ ಕ್ರೂರವಾದ ಪ್ರಾಣಿಗಳಿರುತ್ತೆ. ಬೇಡ ಕಣಮ್ಮ. ಅಮ್ಮ, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ನಾನು ನಿನ್ ಜೊತೆ ಬರ್ತೀನಿ. ಹೀಗೆ ಚಾಂದಿನಿ ಹಠ ಮಾಡ್ಕೊಂಡು ಹೇಳಿದ್ಲು. ಹೀಗೆ ಏನು ಮಾಡಲು ಸಾಧ್ಯವಾಗದೆ ಚಾಂದಿನಿಯನ್ನು ಕೂಡ ಜೊತೆಗೆ ಕರ್ಕೊಂಡು ಕಾಡಿಗೆ ಹೋದ್ಲು. ಅಮ್ಮ, ನೀನು ನನ್ ಜೊತೆ ಕಾಡಲ್ಲಿ ಕ್ರೂರವಾದ ಪ್ರಾಣಿಗಳಿರುತ್ತೆ ಅಂತ ಹೇಳ್ದೆ. ಆದ್ರೆ ಕಾಡು ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿದೆ. ಯಾವ ಸ್ಥಳ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತದೆಯೋ ಅಲ್ಲಿ ತುಂಬಾ ಕ್ರೂರವಾದ ಪ್ರಾಣಿಗಳು ಕೂಡ ಇರುತ್ತೆ. ನಾವೇ ನೋಡ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡಿ ಅಮ್ಮ, ಆ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹಣ್ಣುಗಳಿದೆ. ಬನ್ನಿ, ಅಲ್ಲಿ ಹೋಗಿ ಕುಯ್ಕೊಳ್ಳೋಣ. ಹೀಗೆ ಇಬ್ರು ಮರದತ್ರ ಹೋಗಿ ಹಣ್ಣುಗಳನ್ನು ಕುಯ್ಯಲು ಆರಂಭಿಸಿದ್ರು. ಆಗ ಅಲ್ಲಿ ಅವರಿಗೆ ಒಂದು ಹಸು ಕಿರುಚುವ ಶಬ್ದ ಕೇಳಿಸಿತು. ಅಂಬಾ, ಅಂಬಾ. ಅಮ್ಮ, ನಿಮಗೆ ಕೇಳಿಸ್ತಾ ಇದೆಯಾ? ಯಾವುದೋ ಒಂದು ಹಸು ಅಪಾಯದಲ್ಲಿ ಇರುವ ಹಾಗಿದೆ. ಹೌದು ಕಣಮ್ಮ, ನನಗೂ ಕೂಡ ಕೇಳಿಸ್ತಾ ಇದೆ. ಭವಿಷ್ಯ ಯಾವುದಾದ್ರೂ ಕಾಡು ಪ್ರಾಣಿ ಹಸುವಿನ ಮೇಲೆ ದಾಳಿ ಮಾಡಿರ್ಬೇಕು. ಇಲ್ಲಮ್ಮ, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ನೀವಿಲ್ಲೇ ಇರಿ, ನಾನೋಗಿ ನೋಡ್ಕೊಂಬರ್ತೀನಿ. ಹೀಗೆ ಚಾಂದಿನಿ ಹಸುವಿನ ಶಬ್ದ ಕೇಳಿಸಿದ ದಾರಿಗೆ ಹೋದ್ಲು. ಅಮ್ಮ, ಚಾಂದಿನಿ, ಅಲ್ಲಿಗೆ ಹೋಗ್ಬೇಡಮ್ಮ, ಬೇಡ ಬಾ. ಹಾಗೆ ಹೇಳಿ ಅವಳು ಕೂಡ ಚಾಂದಿನಿ ಹೋದ ದಾರಿಯನ್ನು ನೋಡಿ ಹಿಂದೆನೆ ಹೋದ್ಲು. ಹೀಗೆ ಇಬ್ರು ಸೇರ್ಕೊಂಡು ಹಸುವಿನ ಬಳಿ ಹೋದಾಗ ಹಸು ತುಂಬಾನೇ ಅಪಾಯದಲ್ಲಿ ಇತ್ತು. ಅಯ್ಯೋ ಅಮ್ಮ, ಹಸುವಿನ ಕಾಲಲ್ಲಿ ರಕ್ತ ಬರ್ತಾ ಇದೆ. ನಿನ್ನ ಸೀರೆಯನ್ನು ಹರಿದು ಸ್ವಲ್ಪ ಕೊಡು, ಅದರ ಕಾಲಿಗೆ ಕಟ್ಟೋಣ. ಚಾಂದಿನಿ ಹೇಳಿದ ತಕ್ಷಣ ಅವಳ ತಾಯಿ ಸೀರೆಯನ್ನು ಹರಿದು ಕೊಟ್ಲು. ಚಾಂದಿನಿ ರಕ್ತ ಬಾರದ ಹಾಗೆ ಗಟ್ಟಿಯಾಗಿ ಕಟ್ಟಿದ್ಲು. ಅಮ್ಮ ಚಾಂದಿನಿ, ಬೇಗ ಬಾ, ಸಮಯ ಜಾಸ್ತಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಾದ್ರೆ ರಾತ್ರಿ ಕೂಡ ಆಗುತ್ತೆ. ಕತ್ತಲಲ್ಲಿ ಈ ಕಾಡಿನಲ್ಲಿ ತುಂಬಾ ಅಪಾಯಗಳು ಇರುತ್ತದೆ. ಅಮ್ಮ, ನೀವೇ ಹೇಳ್ತಾ ಇದ್ದೀರಾ, ರಾತ್ರಿ ಆಗುವಾಗ ಈ ಕಾಡಲ್ಲಿ ತುಂಬಾ ಅಪಾಯಗಳು ಇರುತ್ತೆ ಅಂತ. ಹಾಗಿರುವಾಗ ಈ ಹಸುವನ್ನು ಹೇಗಮ್ಮ ಇಲ್ಲೇ ಬಿಟ್ಟೋಗೋದು? ನಾವು ಹೇಗಾದ್ರೂ ಮಾಡಿ ಈ ಹಸುವನ್ನು ನಾವು ಇರುವ ಸ್ಥಳಕ್ಕೆ ಕರ್ಕೊಂಡೋಗೋಣ. ನಮ್ಮಿಂದ ಆಗುತ್ತಮ್ಮ ಇಷ್ಟು ದೊಡ್ಡ ಹಸುವನ್ನು ಕರ್ಕೊಂಡೋಗ್ಲಿಕ್ಕೆ? ಆಗುತ್ತೆ ಅಮ್ಮ, ನಾವು ಹೇಗಾದ್ರೂ ಮಾಡಿ ಈ ಹಸುವನ್ನು ಕಾಪಾಡ್ಲೇಬೇಕು. ಹೀಗೆ ಇಬ್ಬರು ಸೇರಿ ಆ ಹಸುವನ್ನು ತಾವು ವಾಸ ಮಾಡ್ತಿರುವ ಸ್ಥಳಕ್ಕೆ ಕರ್ಕೊಂಡ್ಬಂದ್ರು. ಅಮ್ಮ, ನಾವು ಹಸು ವಾಸ ಮಾಡ್ಲಿಕ್ಕೆ ಒಂದು ಸ್ಥಳವನ್ನು ನಿರ್ಮಿಸಿ ಕೊಡಬೇಕು. ನಾನು ಹೋಗಿ ಸ್ವಲ್ಪ ಹುಲ್ಲನ್ನು ತರ್ತೀನಿ. ಹೀಗೆ ಅಮ್ಮ ಮಗಳು ಇಬ್ಬರು ಸೇರಿ ಒಂದು ಕಡೆ ಹಸುವಿಗೆ ವಾಸ ಮಾಡಲು ಸ್ಥಳವನ್ನು ನಿರ್ಮಿಸಿ ಕೊಟ್ರು. ಪಾಪ, ಈ ಹಸು ಎಲ್ಲಿಂದನೋ ಬಂದು ಹೀಗೆ ಗಾಯ ಮಾಡ್ಕೊಂಡಿದೆ. ಅಮ್ಮ, ಈ ಹಸು ಕಾಲಲ್ಲಿ ಆಗಿರುವ ಗಾಯ ಗುಣ ಆಗ್ಲಿಕ್ಕೆ ಎಷ್ಟು ದಿನ ಆಗುತ್ತೆ ಅಮ್ಮ?
ಹಸುಗಳಿಗೆ ಗಾಯ ಆದ್ರೆ ಬೇಗನೆ ಗುಣ ಆಗುತ್ತೆ. ನೋಡು, ಇವತ್ತೋ ನಾಳೆನೋ ಎದ್ದು ನಡೆಯುತ್ತೆ. ಹಾಗಾದ್ರೆ ಹಸು ಕಾಲು ಗುಣ ಆದ್ಮೇಲೆ ಅದು ನಮ್ನ ಬಿಟ್ಟು ಹೋಗುತ್ತಾ? ಅದಕ್ಕೆ ಅವಳ ತಾಯಿ ಏನು ಮಾತನಾಡದೆ ಸಣ್ಣದಾಗಿ ನಕ್ಕದ್ಲು. ಈ ಹಸು ನನ್ನ ಬಿಟ್ಟು ಎಲ್ಲಿಗೆ ಕೂಡ ಹೋಗ್ಬಾರ್ದು. ನಾನ್ ಕೂಡ ಇದನ್ನ ಬಿಡದೇ ಇಲ್ಲ. ಇಲ್ ನೋಡು ಹಸು, ನಾನ್ ನಿನಗೇನೆ ಹೇಳ್ತಾ ಇರೋದು, ನೀನು ನನ್ನ ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು, ಸರಿನಾ? ಸರಿನಾ ಹೇಳು. ಆಗ ಹಸು ತಲೆಯನ್ನು ಆಡಿಸಿತು. ಅದನ್ನ ನೋಡಿ ಚಾಂದಿನಿ ತುಂಬಾನೇ ಸಂತೋಷಪಟ್ಲು. ಐ ಅಮ್ಮ, ನೀವು ನೋಡಿದ್ರಾ? ಹಸು ನನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲಂತೆ. ನೋಡಿ ಹೇಗೆ ತಲೆ ಅಲ್ಲಾಡ್ಸ್ತು ಅಂತ. ಹೀಗೆ ಆ ದಿನ ಇಡೀ ಚಾಂದಿನಿ ಹಸುವಿನ ಜೊತೆ ಮಾತಾಡ್ತಾನೆ ಇದ್ಲು. ನಮ್ಮ ತಂದೆ ಮಾಡಿದ ಸಾಲಕ್ಕೋಸ್ಕರ ನಾವು ನಮ್ಮ ಮನೆ ಬಿಟ್ಟು ಮರದ ಕೆಳಗೆ ಕೂತಿದ್ದೀವಿ. ನಮ್ಮ ತಂದೆ ಇರುವಾಗ ಅವ್ರು ನನ್ನ ಎಷ್ಟು ಖುಷಿಯಾಗಿ ನೋಡ್ಕೊಂಡ್ರು ಗೊತ್ತಾ? ಪಾಪ ನಮ್ಮಮ್ಮ ಆವಾಗ ಆ ಮನೆಯಲ್ಲಿ ತುಂಬಾ ಸಂತೋಷವಾಗಿ ಇದ್ರು. ಇವಾಗ ಕನಿಷ್ಠ ಮನೆ ಕೂಡ ಇಲ್ದೆ ನಾವು ಹೇಗಿದ್ದೀವಿ ಅಂತ ನೋಡು. ಅದಕ್ಕೇನೆ ನಾನು ದೊಡ್ಡವಳಾದ ಮೇಲೆ ನಮ್ಮ ಅಮ್ಮನ್ಗೆ ಒಳ್ಳೆ ಮನೆ ಕಟ್ಟಿಕೊಡ್ತೀನಿ. ಹಾಗೆ ಹೇಳಿ ಹಸುವಿನ ಜೊತೆ ಮಾತನಾಡಿ ಹಸುವಿನ ಪಕ್ಕದಲ್ಲೇ ನಿದ್ರೆಯನ್ನು ಮಾಡಿದ್ಲು ಚಾಂದಿನಿ. ಚಾಂದಿನಿಯ ಮಾತು ಕೇಳಿ ಹಸುವಿನ ಕಣ್ಣಲ್ಲಿ ಕಣ್ಣೀರು ಬಂತು. ಮರುದಿನ, ಚಾಂದಿನಿ, ಚಾಂದಿನಿ ಎದ್ದೇಳಮ್ಮ, ಇಲ್ ನೋಡು ಏನ್ ನಡೀತಾ ಇದೆ ಅಂತ. ಏನಮ್ಮ ಬೆಳಿಗ್ಗೆನೆ? ಹೀಗೆ ಚಾಂದಿನಿ ಎದ್ದು ನೋಡಿದಾಗ ಹಸು ಆಚೆ ಈಚೆ ನಡ್ಕೊಂಡು ಸಂತೋಷದಿಂದ ಇತ್ತು. ಅಮ್ಮ, ಹಸುಗೆ ಗುಣ ಇತ್ತಮ್ಮ, ಗುಣ ಆಗ್ಬಿಡ್ತು. ಹೀಗೆ ಸಂತೋಷದಿಂದ ಹಸುವಿನ ಬಳಿ ಹೋಗಿ ಹಸುವನ್ನು ತಬ್ಬಿಕೊಂಡ್ಲು. ಅಂದಿನಿಂದ ಹಸು ಅವರ ಜೊತೆನೇ ಇತ್ತು. ಒಂದು ದಿನ ಹಸು ಚಾಂದಿನಿ ಮುಂದೆ ಸಗಣಿಯನ್ನು ಹಾಕಿತು. ಅಮ್ಮ ನೋಡದ್ರಾ, ಈ ಹಸು ಎಂತ ಕೆಲ್ಸ ಮಾಡ್ತು ಅಂತ? ನನ್ನ ಮುಂದೆನೆ ಸಗಣಿ ಹಾಕ್ತು. ಅದ್ನ ತೆಗ್ದು ಸೈಡಿಗೆ ಹಾಕಮ್ಮ. ಆಯ್ತಮ್ಮ. ಹಾಗೆ ಹೇಳಿ ಆ ಸಗಣಿಯನ್ನು ಮುಟ್ಟಿದಾಗ ಸಗಣಿ ತುಂಬಾನೇ ಗಟ್ಟಿಯಾಗಿತ್ತು. ಅಮ್ಮ ನೋಡಿದ್ರಾ, ಈ ಹಸುವಿನ ಸಗಣಿ ತುಂಬಾ ಗಟ್ಟಿಯಾಗಿದೆ. ಹೌದು ಚಾಂದಿನಿ, ಸಗಣಿ ತುಂಬಾನೇ ಗಟ್ಟಿಯಾಗಿದೆ. ಆಗ ಚಾಂದಿನಿಗೆ ಒಂದು ಆಲೋಚನೆ ಬಂತು. ಅಮ್ಮ, ನಾವು ಮನೆ ಕಟ್ಲಿಕ್ಕೆ ನಮಗೆ ಕಲ್ಲು ಇಟ್ಟಿಗೆ ಬೇಕಾಗುತ್ತೆ. ಆದ್ರೆ ನಮಗೆ ಅದೆಲ್ಲ ತಗೊಳ್ಳಿಕ್ಕೆ ಆಗಲ್ಲ ಅಲ್ವಾ? ನಾವು ಈ ಸಗಣಿಯಲ್ಲೇ ಒಂದು ಮನೆ ಕಟ್ಟೋಣಮ್ಮ. ಸಗಣಿಯಲ್ಲಿ ಮನೆನ ಹೇಗಮ್ಮ ಕಟ್ಟೋದು? ಆ ವಿಷಯ ನಾನ್ ನೋಡ್ಕೋತೀನಮ್ಮ. ಅಂದಿನಿಂದ ಹಸುವಿನ ಸಗಣಿಯನ್ನು ತೆಗೆದು ಗೋಡೆಯನ್ನು ಕಟ್ಟಲು ಆರಂಭಿಸಿದ್ರು. ಅಂದಿನಿಂದ ಹಸು ಕಾಡಿಗೆ ಹೋಗಿ ಸ್ವಲ್ಪ ಸ್ವಲ್ಪ ಹುಲ್ಲನ್ನು ತೆಗೆದುಕೊಂಡು ಬರಲು ಆರಂಭಿಸಿತು. ಅದನ್ನು ನೋಡಿದ ಚಾಂದಿನಿ, ಅಮ್ಮ ನೋಡಿದ್ರಾ, ಈ ಹಸು ನಮ್ಗೆ ಮನೆ ಕಟ್ಲಿಕ್ಕೆ ಸಹಾಯ ಮಾಡ್ತಿದೆ. ಆ ಗೋಡೆ ಮೇಲೆ ಸ್ವಲ್ಪ ಸ್ವಲ್ಪ ಹುಲ್ಲಾಕಿದ್ರೆ ನಮಗೆ ಮನೆ ಸಿದ್ಧವಾಗುತ್ತೆ. ಹೀಗೆ ಹಸು ಪ್ರತಿದಿನ ಸ್ವಲ್ಪ ಸ್ವಲ್ಪ ಹುಲ್ಲನ್ನು ತೆಗೆದುಕೊಂಡು ಬಂದು ಅವರು ಅವರ ಮನೆಯನ್ನು ನಿರ್ಮಾಣ ಮಾಡಿದ್ರು. ಅಮ್ಮ, ನಮ್ಮ ಮನೆ ನೋಡಿ. ಹೀಗೆ ಅವರಿಬ್ಬರು ಅವರ ಮನೆಯನ್ನು ನೋಡ್ತಾ ಇರುವಾಗ ಅವರ ಮನೆ ಮೇಲಿರುವ ಹುಲ್ಲು ಬಂಗಾರವಾಗಿ ಬದಲಾಯಿತು. ಅದನ್ನು ನೋಡಿ ಅವರ ಬಾಯಿಯಿಂದ ಮಾತೇ ಬರಲಿಲ್ಲ. ಆಗ ಹಸು ಒಬ್ಬ ಮಹರ್ಷಿ ರೂಪಕ್ಕೆ ಬದಲಾಯಿತು. ಅಮ್ಮ, ನಾನೊಬ್ಬ ಮಹರ್ಷಿ. ನಾನು ಮಾಡಿದ ಪಾಪದಿಂದ ಹಸುವಿನ ರೂಪಕ್ಕೆ ಬಂದೆ. ನಾನು ಹಸುವಾಗಿ ಇರುವಾಗ ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಿ. ನೀವು ಮಾಡಿದ ಸಹಾಯಕ್ಕೋಸ್ಕರ ನಿಮ್ಮ ಋಣವನ್ನು ನಾನು ತೀರಿಸಿದಾಗ ನನ್ನ ರೂಪ ನನಗೆ ಬಂದಿದೆ. ಇಂದಿನಿಂದ ಈ ಚಿನ್ನದ ಹುಲ್ಲಿನ ಮನೆ ನಿಮ್ಮದೇ. ಹಾಗೆ ಹೇಳಿ ಮಹರ್ಷಿ ಅಲ್ಲಿಂದ ಹೊರಟೋದ್ರು. ಮನೆಯೇ ಇಲ್ಲದೆ ಇದ್ದ ಅವರಿಗೆ ಚಿನ್ನದ ಮನೆಯನ್ನು ನೋಡಿ ತುಂಬಾನೇ ಸಂತೋಷವಾಯಿತು. ಒಂದು ಊರಿನಲ್ಲಿ ರಮಣ ಮತ್ತು ರೆಡ್ಡಿ ಎನ್ನುವ ದಂಪತಿಗಳು ಇದ್ರು. ಅವರು ತುಂಬಾ ಊಟ ಪ್ರಿಯರು. ಅವರು ತಿನ್ನುವುದು ಮಾತ್ರವಲ್ಲದೆ ಇರುವವರಿಗೂ ಕೂಡ ಕೊಡ್ತಾ ಇದ್ರು. ಅವರು ಕೊಡುವ ಊಟವನ್ನು ಮಾಡಿದ್ರೆ ಹೊಟ್ಟೆ ತುಂಬಿ ಹೋಗ್ತಾ ಇತ್ತು. ಹೀಗೆ ಅವರ ಹೆಸರು ಹೇಳಿದ್ರೆ ಎಲ್ಲರೂ ಕೂಡ ತುಂಬಾನೇ ಭಯಪಡ್ತಾ ಇದ್ರು. ರಮಣ ರೆಡ್ಡಿ ದಂಪತಿಯವರಿಗೆ ಮಕ್ಕಳಿಲ್ಲ. ಅದರಿಂದ ಯಾರು ಬಂದ್ರೂ ಕೂಡ ಅವರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಮಕ್ಕಳಿಗೆ ಕೊಡುವಂತೆ ಯೋಚನೆ ಮಾಡ್ತಿದ್ರು. ಅವರ ಆಸ್ತಿಗೆ ಮಿತಿಯೇ ಇರಲಿಲ್ಲ. ತುಂಬಾ ವರ್ಷಗಳು ಕೂತು ತಿನ್ನುವಷ್ಟು ಇತ್ತು. ಆದರೆ ಅದನ್ನು ಅನುಭವಿಸಲು ಯಾರೂ ಇರಲಿಲ್ಲ. ಏನ್ರಿ, ಈ ಮಧ್ಯೆ ನನಗೆ ಏನು ತಿನ್ನಕ್ಕೆ ಆಗ್ತಾನೇ ಇಲ್ಲ. ರಾತ್ರಿ ಸಮಯದಲ್ಲಿ ಊಟ ಮಾಡದಿದ್ರೆ ನಮಗೆ ನಿದ್ರೆ ಹೇಗೆ ಬರುತ್ತೆ ರಮಣ?
ಹೌದು ರೀ, ಅದಕ್ಕೆ ಜನರು ಊಟ ಮಾಡದೆ ಮಲಗಕ್ಕೆ ತುಂಬಾನೇ ಭಯಪಡೋದು. ಅವರು ತಿಳಿದವರಿಗೆ ಮಾತ್ರವಲ್ಲದೆ ತಿಳಿಯದವರಿಗೂ ಕೂಡ ಊಟ ಹಾಕ್ತಿದ್ರು. ರೆಡ್ಡಿಯವರು ಸಂಕೋಚವಿಲ್ಲದೆ 15 ದೋಸೆಯನ್ನು ತಿಂದ್ರು. ಹಾಗೇನೆ ರಮಣ ಕೂಡ 14 ಇಡ್ಲಿಯನ್ನು ತಿಂದ್ಲು. ಒಂದು ದಿನ ರಾತ್ರಿ ರೆಡ್ಡಿ ಮತ್ತು ರಮಣ ಚೆನ್ನಾಗಿ ಊಟ ಮಾಡಿ ನಿದ್ರೆ ಮಾಡಿದ್ರು. ಆ ಸಮಯದಲ್ಲಿ ಒಬ್ಬ ಕಳ್ಳ ಕತ್ತಲಲ್ಲಿ ಮನೆಯೊಳಗೆ ಬಂದು ಹುಡುಕಾಡ್ತಿದ್ದ. ಆಹಾ, ಮನೆ ತುಂಬಾ ದೊಡ್ಡದಾಗಿದೆ. ಇವರ ಬಳಿ ಒಳ್ಳೆ ಹಣ ಇರಬೇಕು. ಇವತ್ತು ಏನಾದ್ರೂ ಒಳ್ಳೆ ಲಾಭ ಸಂಪಾದನೆ ಮಾಡ್ಬೋದು. ಮತ್ತೊಂದು ಕಡೆ ರಮಣ ನಿದ್ರೆಯಿಂದ ಎದ್ದು ಆಲೋಚನೆ ಮಾಡ್ತಾ ಇದ್ಲು. ಆಗ ರೆಡ್ಡಿ ಅವರಿಗೆ ಕೂಡ ಎಚ್ಚರವಾಯಿತು. ಏನು ರಮಣ, ನಿದ್ರೆ ಮಾಡದೆ ಆಲೋಚನೆ ಮಾಡ್ತಿದ್ದೀಯಾ? ಯಾರಿಗೆ ಊಟ ಹಾಕೋದು ಅಂತನಾ? ಹೌದು ರೀ, ಯಾರಾದ್ರೂ ಹೊಟ್ಟೆ ತುಂಬಾ ಊಟ ಮಾಡೋದನ್ನ ನೋಡದೆ ನನಗೆ ತುಂಬಾ ಸಂತೋಷ. ಹೊರಗಡೆ ಶಬ್ದ ಕೇಳಿ ಇಬ್ಬರು ಗೊಂದಲದಿಂದ ಹೊರಗಡೆ ಬಂದ್ರು. ಆ ಕಳ್ಳ ನಿಂತಲ್ಲೇ ನೋಡಿಕೊಂಡು ಹಾಲಲ್ಲಿ ನಿಂತಿದ್ದ. ರೆಡ್ಡಿ ಮತ್ತು ರಮಣನ ನೋಡಿ ತುಂಬಾನೇ ಭಯದಿಂದ, ಅಯ್ಯೋ ದೇವ್ರೇ, ಇವ್ರ ಜೊತೆ ಸಿಕ್ಕಾಕೊಂಡೆ, ಇವಾಗ ಏನಪ್ಪ ಮಾಡೋದು? ಲೇ, ಯಾರೋ ನೀನು? ನನ್ನ ಮನೆಯಲ್ಲೇ ಕಳ್ಳತನ ಮಾಡ್ತಾ ಇದ್ದೀಯ ಅಂದ್ರೆ ನೀನು ಈ ಊರಿನವನಲ್ಲ. ಇರು, ಇವಾಗ್ಲೇ ಪೊಲೀಸರಿಗೆ ಫೋನ್ ಮಾಡ್ತೀನಿ. ಅಪ್ಪ, ಏನಾದ್ರೂ ತಿಂತೀಯಾ? ರಮಣಲ ಮಾತು ಕೇಳಿ ರೆಡ್ಡಿ ಮತ್ತು ಕಳ್ಳ ಇಬ್ಬರು ಒಬ್ಬರಿಗೊಬ್ಬರು ನೋಡ್ತಾ ಇದ್ರು. ರಮಣ, ಅವನು ಕಳ್ಳ, ಅವನಿಗೆ ಊಟ ಕೊಡ್ತೀ ಇವಾಗ. ಅದಕ್ಕೇನಂತೆ? ಕಳ್ಳ ಅಂದ್ರೆ ಮನುಷ್ಯ ಅಲ್ವಾ? ನೀ ಬಾರಪ್ಪ, ಯಾವಾಗ ಊಟ ಮಾಡ್ದೋ ಏನೋ. ಹಾಗೆ ಹೇಳಿ ಕಳ್ಳನ ಕೈಯನ್ನು ಹಿಡಿದುಕೊಂಡು ಅಡುಗೆ ಮನೆಯೊಳಗೆ ಕರ್ಕೊಂಡೋದ್ಲು. ಏನಿದು? ಇವರು ಊಟದಲ್ಲಿ ನನಗೆ ವಿಷವನ್ನು ಬೆರೆಸಿ ಸಾಯಿಸ್ತಾರ ಏನು? ನನ್ನಂತಹ ಕಳ್ಳ ಸಿಕ್ಕಿದ್ರೆ ಹೊಟ್ಟೆ ತುಂಬ ಊಟ ಕೊಡ್ತಾರ? ಅಯ್ಯೋ, ಇವರೇನು ಕುತಂತ್ರ ಮಾಡ್ತಿದ್ದಾರೆ. ಇವಾಗ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಕಳ್ಳನ ದೀರ್ಘ ಆಲೋಚನೆಯನ್ನು ನೋಡಿ ರೆಡ್ಡಿ ಅವನನ್ನು ನೋಡಿ ಹೀಗೆ ಹೇಳಿದ. ಲೇ, ತಪ್ಪಿಸ್ಕೊಂಡು ಹೋಗೋಣ ಅಂತ ಆಲೋಚನೆ ಮಾಡಿದ್ರೆ ಅದು ಅಸಾಧ್ಯ. ಇವಾಗ ನಿನ್ಗೆ ಕೊಟ್ಟಿರೋದ್ನ ತಿನ್ನು, ಆಮೇಲೆ ನಿನ್ಗೇನ್ ಮಾಡ್ಬೇಕು ಅಂತ ಆಲೋಚನೆ ಮಾಡೋಣ. ಆ ನಂತರ ರಮಣ ಅವನ ಎದುರಿನಲ್ಲಿ ಒಂದು ತಟ್ಟೆಯನ್ನು ಇಟ್ಟು ಅವಳು ಕೂಡ ಅಲ್ಲೇ ಕುಳಿತುಕೊಂಡಳು. ಪ್ಲೇಟಲ್ಲಿರುವ ವೆರೈಟಿಯನ್ನು ನೋಡಿ ಕಳ್ಳನ ಬಾಯಲ್ಲಿ ನೀರು ಬಂತು. ಆಹಾ, ಇಷ್ಟು ಬಗೆಯ ಊಟವನ್ನು ಇಟ್ಟಿದ್ದಾರೆ. ಈ ರೀತಿ ಊಟ ಇನ್ಮುಂದೆ ಸಿಗದಿಲ್ಲ. ಚೆನ್ನಾಗಿ ಊಟ ಮಾಡ್ಕೋಬೇಕು. ಹಾಗೆ ಆಲೋಚನೆ ಮಾಡಿ ಕಳ್ಳ ಊಟ ಮಾಡಲು ಆರಂಭಿಸಿದ. ಅವನ ಪ್ಲೇಟು ಖಾಲಿಯಾಗಿ ಹೊಟ್ಟೆ ಕೂಡ ತುಂಬಿ ಹೋಗಿತ್ತು. ಏನಪ್ಪಾ, ಅಷ್ಟರಲ್ಲೇ ಎದ್ದೊಳ್ತಿದ್ದೀಯಾ? ಕೂತ್ಕೋ. ಅಮ್ಮ, ನನ್ನ ಹೊಟ್ಟೆ ತುಂಬಿ ಹೋಗಿದೆ. ಈ ರೀತಿ ಊಟನ ನನ್ನ ಜನ್ಮದಲ್ಲಿ ನಾನು ತಿಂದೇ ಇಲ್ಲ. ಅಯ್ಯೋ, ಹಾಗೆ ಎಲ್ಲ ಹೇಳ್ಬಾರ್ದು. ಇದೆಲ್ಲ ನೀನು ತಿನ್ನೋದೇ. ಅದಲ್ಲಮ್ಮ, ನನ್ನ ಹೊಟ್ಟೆಯಲ್ಲಿ ಜಾಗನೇ ಇಲ್ವಲ್ಲ. ರಮಣ ಸಣ್ಣ ಮಕ್ಕಳ ಹಾಗೆ ಅಳಲು ಆರಂಭಿಸಿದ್ಲು. ನೋಡ್ದ, ಕಳ್ಳ ಅಂದ್ರೂ ಪರವಾಗಿಲ್ಲ ಅಂತೇಳಿ ನಿನಗೆ ಊಟ ಹಾಕಿದ್ರೆ ನನಗೆ ಊಟ ಬೇಡ ಅಂತೇಳಿ ನನಗೆ ಅವಮಾನ ಮಾಡ್ತಾ ಇದ್ದೀಯ ನೀನು. ರೀ, ಮೊದಲು ಪೊಲೀಸಿಗೆ ಫೋನ್ ಮಾಡಿ. ಅಯ್ಯೋ ಅಮ್ಮನವರೇ, ಪೊಲೀಸಾ? ಅಮ್ಮನವರೇ ಬೇಡ, ಇವಾಗ ಈ ಊಟ ಎಲ್ಲ ನಾನು ತಿಂದು ಖಾಲಿ ಮಾಡ್ತೀನಿ. ಆಗ ನೀವು ಪೊಲೀಸರಿಗೆ ಹೇಳದೆ ನನ್ನನ್ನು ಕಾಪಾಡ್ತೀರಾ? ನಾನು ಕೊಟ್ಟಿದ್ನ ತಿಂದು ಒಳ್ಳೆಯವನ ಹಾಗೆ ನೀನು ಇಲ್ಲಿಂದ ಹೊರಟೋಗ್ಬೇಕು. ಆ ರೀತಿ ಚಾನ್ಸ್ ನನಗೆ ಸಿಕ್ಕಿದ್ರೆ ನಿಜವಾಗ್ಲೂ ಇದನ್ನೆಲ್ಲ ಊಟ ಮಾಡಿ ಇಲ್ಲಿಂದ ಹೊರಟೋಗ್ತೀನಿ. ಹೀಗೆ ಕಳ್ಳ 2ನೇ ರೌಂಡಲ್ಲಿ ತಿನ್ನಲು ಆರಂಭಿಸಿದ. ಅವನು ತಿಂತಾ ಇದ್ದಾಗ ರಮಣ ಮತ್ತೆ ಮತ್ತೆ ಬಡಿಸ್ತಾನೆ ಇದ್ಲು. ಎಲ್ಲಿ ಪೊಲೀಸರಿಗೆ ಕಾಲ್ ಮಾಡ್ತಾರೆ ಅಂತ ಕಳ್ಳ ಅದನ್ನೆಲ್ಲ ತಿಂತಾನೇ ಇದ್ದ. ಹೀಗೆ ತಿನ್ನಲು ಸಾಧ್ಯವಾಗದೆ ಕೆಳಗೆ ಬಿದ್ದ. ಅವನನ್ನು ನೋಡಿ ರೆಡ್ಡಿಗೆ ನಗು ಬಂತು. ರಮಣ, 3 ಕೊಡಬೇಕಾದ ಊಟವನ್ನು ಒಬ್ಬನಿಗೆ ಕೊಟ್ರೆ ಹೇಗೆ ತಿಂತಾನೆ? ಅಯ್ಯೋ, ಈ ರೀತಿ ಊಟನ ಮತ್ತೆ ಇವನು ಯಾವತ್ತೂ ತಿಂತಾನೆ? ಮತ್ತೆ ಇವನನ್ನು ಕರೆದು ಊಟ ಹಾಕ್ಲಿಕ್ಕೆ ಇವನೇನು ಸ್ವಾಮೀಜಿನ? ಕಳ್ಳ ಕಣ್ಣನ್ನು ತೆರೆದು ರಮಣಲಿಗೆ ಹೀಗೆ ಹೇಳಿದ. ಅಮ್ಮ, ನೀನ್ ಕೊಟ್ಟ ಊಟದಲ್ಲಿ ನನ್ನ ಹೊಟ್ಟೆ ತುಂಬಿ ಹೊಡೆದೋಗುವ ರೀತಿ ಇದೆ. ಇನ್ಮುಂದೆ ಯಾವತ್ತೂ ಕೂಡ ನಿನ್ನ ಮನೆಗೆ ಕಳ್ಳತನ ಮಾಡ್ಲಿಕ್ಕೆ ನಾನು ಬರದೇ ಇಲ್ಲ. ನನ್ನನ್ನು ದಯವಿಟ್ಟು ಬಿಟ್ಟು ಬಿಡಿ. ನನಗೆ ಊಟ ಕೊಟ್ಟು ನನ್ನನ್ನು ಕೊಲ್ಬೇಡಿ. ನನ್ನ ಮನೆಗೆ ನಾನೊಬ್ನೇ ದಿಕ್ಕಾಗಿರೋದು. ನನ್ನ ಬಿಟ್ಬಿಡಮ್ಮ, ನಿನ್ ಕಾಲಿಗೆ ಬೀಳ್ತೀನಿ. ಹೀಗೆ ಕಳ್ಳ ನಡಿಯಕ್ಕಾಗದೆ ಹೊರಗಡೆ ನಡ್ಕೊಂಡೋದ. ಈ ವಿಚಾರ ಹೊರಗಡೆ ಹೋಗಿ ಊರೆಲ್ಲ ಪ್ರಚಾರವಾಯಿತು. ಈ ವಿಷಯ ತಿಳಿದಂತಹ ಊರಿನ ಜನರೆಲ್ಲ ರಮಣ ಮತ್ತು ರೆಡ್ಡಿಯನ್ನು ನೋಡಿ ನಗ್ತಾ ಇದ್ರು. ಈ ವಿಷಯ ಅದೇ ಊರಲ್ಲಿರುವ ಮಹರ್ಷಿಯ ಕಿವಿಗೆ ಕೂಡ ಹೋಯಿತು. ಅದನ್ನು ಕೇಳಿಕೊಂಡ ಮಹರ್ಷಿ
ತನ್ನ ಶಿಷ್ಯನಾದ ಭೀಮನನ್ನು ಕರೆದುಕೊಂಡು ರೆಡ್ಡಿ ಅವರ ಮನೆಗೆ ಬಂದ್ರು. ರೆಡ್ಡಿ ರಮಣ ಅವರನ್ನು ಗೌರವದಿಂದ ಸ್ವಾಗತಿಸಿದರು. ಮಹರ್ಷಿಯವರೇ, ನೀವು ನಮ್ಮ ಮನೆಗೆ ಬಂದಿದ್ದು ನಮ್ಮ ಅದೃಷ್ಟ. ಬನ್ನಿ, ಮೊದಲು ಊಟ ಮಾಡಿ ಆನಂತರ ಮಾತಾಡೋಣ. ಇಲ್ಲಿ ನೋಡಿ, ನಾನೊಂದು ಮುಖ್ಯವಾದ ವಿಚಾರವನ್ನು ಹೇಳಲು ನಿಮ್ಮ ಬಳಿ ಬಂದಿದ್ದೀನಿ. ಸರಿಯಾಗಿ ಕಿವಿ ಕೊಟ್ಟು ಕೇಳಿ. ನಾನು ದೂರ ಪ್ರಯಾಣ ಮಾಡಬೇಕು. ನಾನು ಹಿಂದಿರುಗಿ 1 ವಾರದಲ್ಲಿ ಬರ್ತೀನಿ. ನನ್ನ ಶಿಷ್ಯನಾದ ಭೀಮನನ್ನು ನಿಮ್ಮ ಬಳಿ ಬಿಟ್ಟೋಗ್ತೀನಿ. ಅವನಿಗೆ ಊಟವನ್ನು ಕೊಡ್ತೀರಾ? ಅದೇನು ದೊಡ್ಡ ವಿಚಾರನ ಸ್ವಾಮಿ, ನೀವು ಹೋಗಿ ಬನ್ನಿ. ಭೀಮನನ್ನು ನಾವು ನೋಡ್ಕೋತೀವಿ. ತುಂಬಾ ಸಂತೋಷ. ತಗೊಳ್ಳಿ ಅವನ ಖರ್ಚಿಗಿರುವ ಹಣ. ಅವನು ತುಂಬಾ ಊಟವನ್ನು ಮಾಡುತ್ತಾನೆ. ನಮಗೆ ಬೇಕಾಗಿರುವುದು ಕೂಡ ಅದೇ ಮಹರ್ಷಿಯವರೇ. ನೀವೇನು ಚಿಂತೆ ಮಾಡದೆ ಹೋಗಿ ಬನ್ನಿ. ಹಣ ಏನು ನಮಗೆ ಬೇಡ. ಮಹರ್ಷಿಯವರು ಸಣ್ಣದಾಗಿ ನಗುತ್ತಾ ಅಲ್ಲಿಂದ ಹೊರಟೋದ್ರು. ಅಮ್ಮ, ತಿನ್ಲಿಕ್ಕೇನಾದ್ರೂ ಕೊಡ್ತೀರಾ? ಅಯ್ಯೋ, ಅದೇ ನನ್ ಭಾಗ್ಯ. ಬನ್ನಿ, ಖಂಡಿತ ಕೊಡ್ತೀನಿ. ರಮಣ ಅಡುಗೆ ಮನೆಯೊಳಗೆ ಹೋಗಿ ಒಂದು ದೊಡ್ಡ ಪ್ಲೇಟಲ್ಲಿ ಬಡಿಸಿ ತಗೊಬಂದ್ಲು. ಭೀಮ ಏನು ಮಾತನಾಡದೆ ತಿನ್ನಲು ಆರಂಭಿಸಿದ. ಅಮ್ಮ, ಇನ್ನೊಂಚೂರು ಕೊಡ್ಬೋದಾ? ಆ ಮಾತನ್ನು ಕೇಳಿದ ರಮಣಳಿಗೆ ಇನ್ನಷ್ಟು ಸಂತೋಷವಾಯಿತು. ಅಯ್ಯೋ, ಇನ್ನೂ ಇದೆಯಪ್ಪ. ನಿನ್ನ ಹಾಗೆ ಇದುವರೆಗೂ ಯಾರೂ ಕೂಡ ಕೇಳಲಿಲ್ಲ. ನನಗೆ ತುಂಬಾ ಸಂತೋಷ. ತಗೋಬರ್ತೀನಿ. ಮತ್ತೆ ಅಡುಗೆ ಮನೆಯೊಳಗೆ ಹೋಗಿ ಇನ್ನಷ್ಟು ಊಟವನ್ನು ತಗೊಬಂದ್ಲು. ಅಮ್ಮ, ಇನ್ನೂ ಸ್ವಲ್ಪ ಊಟ ತಗೊಬನ್ನಿ. ಇನ್ನು ಬೇಕಾ? ಇರಪ್ಪ, ತಗೊಬರ್ತೀನಿ. ಹಾಗೆ ಹೇಳಿ ಇನ್ನಷ್ಟು ಊಟನ ತಗೊಬಂದ್ಲು. ಭೀಮ ಅದನ್ನು ತಿಂದು ನಿದ್ರೆ ಮಾಡಿದ. ಸರಿಯಾಗಿ 1 ಗಂಟೆಯ ಕಾಲ ನಿದ್ರೆಯನ್ನು ಮಾಡಿ ಮತ್ತೆ ಊಟವನ್ನು ಕೇಳಿದ. ರೆಡ್ಡಿ ರಮಣ ಒಬ್ಬರಿಗೊಬ್ಬರು ಮುಖವನ್ನು ನೋಡಿಕೊಂಡ್ರು. 1 ಗಂಟೆ ಮಾತ್ರ ಕಳೆದಿದೆ. 4 ಜನ ತಿನ್ನುವಂತಹ ಊಟವನ್ನು ತಿಂದು ಮತ್ತೆ ಊಟ ಕೇಳ್ತಿದ್ದಾನೆ. ಅದೇನು ಅಂತ ಅವನನ್ನೇ ಕೇಳ್ರಿ. ಇಲ್ ನೋಡಪ್ಪ, ನೀನು ಊಟ ಮಾಡಿ 1 ಗಂಟೆ ಸಮಯ ಮಾತ್ರ ಆಗಿರೋದು. ನಮ್ಮ ಗುರು ನಿಮ್ಗೆ ಹೇಳಿಲ್ವಾ, ನಾನು ಗಂಟೆಗೆ ಊಟ ಮಾಡ್ತೀನಿ ಅಂತ? ನನಗೆ 5 ಕೆಜಿ ಊಟ ಬೇಕಾಗುತ್ತೆ. ನನಗೆ ಹಸಿವು ತುಂಬಾನೇ ಜಾಸ್ತಿ. ನಾನು ನೋಡಲು ತೆಳ್ಳಗಾಗಿದ್ರು ನಾನು ಭೀಮವಂಶ. ಆಯ್ತಪ್ಪ, ಇವಾಗ ಗೊತ್ತಾಯ್ತಲ್ವಾ? ಇನ್ಮುಂದೆ ನಿನಗೆ ಹಾಗೇನೆ ಬಡಿಸ್ತೀನಿ. ಹೀಗೆ ರಮಣಮ್ಮ ಕೊಬ್ಬಿನಿಂದ ಹೇಳಿ ಅಡುಗೆ ಮನೆಯೊಳಗೆ ಹೋದ್ಲು. ಸರಿ, ನೀವು ಅಡಿಗೆ ಮಾಡೋ ತನಕ ನನಗೆ ತಿಂಡಿಗಳೇನಾದ್ರೂ ಕೊಟ್ಬಿಟ್ಟು ಹೋಗಿ. ರಮಣಮ್ಮ ಮನೆಯಲ್ಲಿರುವ ತಿಂಡಿಗಳನ್ನು ತೆಗೆದುಕೊಂಡು ಬಂದು ಭೀಮನ ಮುಂದೆ ಇಟ್ಲು. ಅದೆಲ್ಲವನ್ನು 5 ನಿಮಿಷದಲ್ಲಿ ಖಾಲಿ ಮಾಡ್ದ ಭೀಮ. ಹೀಗೆ ಅಂದಿನಿಂದ ಭೀಮ ರಮಣ ಮತ್ತು ರೆಡ್ಡಿಗೆ ನಿರಂತರವಾಗಿ ಕೆಲಸವನ್ನು ಕೊಟ್ಟ. ರಾತ್ರಿ ಹಗಲು ಅಂತ ಇಲ್ಲದೆ ಇಬ್ಬರು ನಿದ್ರೆ ಮಾಡುವಾಗ ಕೂಡ ಅವರನ್ನು ಎಬ್ಬಿಸಿ ಹಸಿವು ಅಂತ ಹೇಳ್ತಾ ಇದ್ದ. ಪಾಪ, ರೆಡ್ಡಿ ಮತ್ತು ಕಮಲಮ್ಮನಿಗೆ ನಿದ್ರೆ ಊಟ ಇಲ್ಲದಂತಾಯಿತು. ಹೀಗೆ 1 ವಾರ ಕಳೆಯಿತು. ನಿದ್ರೆ ಕೂಡ ಇಲ್ಲದೆ ಇಬ್ಬರ ಮುಖ ತುಂಬಾನೇ ಬಾಡಿ ಹೋಗಿತ್ತು. 1 ವಾರದ ಬಳಿಕ ಮಹರ್ಷಿಯವರು ಬಂದ್ರು. ನೀವು ನೋಡಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮ್ಮಿಂದ ನಿಮಗೆ ಯಾವ ತೊಂದರೆ ಆಗ್ಲಿಲ್ವಲ್ಲ? ಅಯ್ಯ, ನಿಮ್ಮ ಶಿಷ್ಯನ ಲೋಕ ತಿನ್ನುವುದೇ ಆಗಿದೆ. ಅವನಿಗೆ ಎಷ್ಟು ತಿನ್ನಲು ಕೊಟ್ರು ತಿಂತಾನೇ ಇರ್ತಾನೆ. 1 ಗಂಟೆಗೊಂದ್ಸಲ ಊಟ ಕೇಳ್ತಾ ಇದ್ದ. ಇಂಥವರನ್ನು ರಾಕ್ಷಸ ಕುಲದವರು ಅಂತ ಹೇಳ್ತಾರೆ. ಹಾಗಾದರೆ ಜನರು ಸಾಕು ಅಂತ ಹೇಳಿದ್ರು ಊಟ ಕೊಡುವಂತಹ ನಿಮ್ಮಂತ ಜಾತಿಯವರನ್ನು ಏನು ಅಂತ ಹೇಳುವುದು? ನೀವೇ ಹೇಳಿ. ಊಟ ಕೊಡುವುದು ತಪ್ಪ ಸ್ವಾಮಿ? ಹಾಗಾದರೆ ಭೀಮನನ್ನು ಇನ್ನೂ 10 ದಿನಗಳು ನಿಮ್ಮ ಜೊತೆ ಇಟ್ಕೊಳ್ಳಿ. ಸ್ವಾಮಿ, ಅದ್ನ ಮಾತ್ರ ಹೇಳ್ಬೇಡಿ. 2 ತಿಂಗಳು ಬರುವಂತಹ ವಸ್ತುಗಳನ್ನು 1 ವಾರದಲ್ಲಿ ಖಾಲಿ ಮಾಡಿದಾನೆ. ತಗೊಳಕ್ಕೆ ಆಗದಿಲ್ಲ. ನೀವು ಕೂಡ ಊಟ ಬಡಿಸುವಾಗ ಸಾಕು ಅಂತ ಹೇಳಿದ ತಕ್ಷಣ ನಿಲ್ಲಿಸಿಬಿಡಿ. ಊಟ ಮಾಡಿ ಬದುಕಬೇಕು, ಸಾಯಬಾರದು. ಊಟವನ್ನು ಮಿತವಾಗಿ ಮಾಡಿದ್ರೆ ಔಷಧಿ, ಮಿತಿ ಮೀರಿ ತಿಂದ್ರೆ ಅದೇ ವಿಷ. ನಿಮಗೆ ಹಾಗೆ ಊಟ ಕೊಡ್ಬೇಕು ಅಂತ ಹೇಳಿದ್ರೆ ಊಟಕ್ಕೆ ತುಂಬಾ ಕಷ್ಟಪಟ್ಕೊಂಡಿರ್ತಾರಲ್ವಾ, ಅವರಿಗೆ ಕೊಡಿ. ನಾನಿವಾಗ ಹೊರಡ್ತೀನಿ. ಮತ್ತೆ ಅವಶ್ಯಕತೆ ಇದ್ರೆ ಭೀಮನ ಕರ್ಕೊಂಡ್ ಬರ್ತೀನಿ. ಹಾಗೆ ಹೇಳಿ ಮಹರ್ಷಿ ಹೊರಟೋದ್ರು. ಹೀಗೆ ಅಂದಿನಿಂದ ರೆಡ್ಡಿ ರಮಣ ಆರಾಧ್ಯ ಕಡಿಮೆಯಾಯಿತು. ಜನರು ಕೂಡ ಬದುಕಿಕೊಂಡ್ರು.